ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಯಾಕೆ ಚೆಲ್ಲಿದ್ಯಾ ಹಿಂಗೆ? ಏ ಪಾಪು. ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ನೀವಿವಾಗ ನೋಡ್ತಿರೋದು ರ್ಯಾಂಡಮ್ ಮಿನಿ ವ್ಲಾಗ್ ಆಗಿರುತ್ತೆ. ಇವತ್ತೇನೇನೆಲ್ಲ ಆಯಿತು, ನಾನು ಹೇಗೆಲ್ಲ ದಿನನ ಟೈಮ್ ಸ್ಪೆಂಡ್ ಮಾಡಿದೆ, ನನ್ನ ಮಗಳು ಚೇಷ್ಟೆ, ನನ್ನ ಮಗನ ತುಂಟಾಟ, ಕ್ಯಾಶುವಲ್ ವಿಡಿಯೋ ಇದಾಗಿರುತ್ತೆ. ದಯವಿಟ್ಟು ಏನು ಅಂದ್ಕೊಳ್ದೆ ಕೊನೆವರೆಗೂ ವಿಡಿಯೋನ ನೋಡಿ. ನನ್ನ ದಿನ ಈಗ ಶುರುವಾಯಿತು. ಎದ್ದ ತಕ್ಷಣ ನನ್ನ ಮಗಳು ಒಂದು ಪ್ಯಾಕೆಟ್ ರವೆನ ನನ್ನ ಹಿಂಗೆ ಕಣ್ಣು ಬಿಡೋಷ್ಟರೊಳಗೆ ಕೆಳಗೆಲ್ಲ ಚೆಲ್ಲಿದ್ಲು. ನನ್ನ ಜೊತೆಗೆ ಎದ್ಬಿಟ್ಟು ಏನೇನು ಕ್ವಾಟ್ಲೆ ಕೊಡ್ತಾಳೋ. ಇವಳು ಮಾಡದೇ ಇರೋ ತೀಟೆ ಇಲ್ಲ, ಎಲ್ಲನೂ ತುಂಬಿಟ್ಟೆ. ಆಮೇಲೆ ಬಂದ್ರಿ ಆಡೋಣ ಅಂತ ಹೇಳಿ ನಾನೇನೋ ತಿಂಡಿ ಕವರ್ ಎತ್ಕೊಂಡು ಬರ್ತಿದ್ದಾಳಲ್ಲ ಅಂತ ಹಿಂಗೆ ತಿರ್ಗೋಷ್ಟರೊಳಗೆ ರವೆ ಎಲ್ಲ ನೆಲದ ಮೇಲೆ ಚೆಲ್ಲಿತ್ತು. ನೀವಿವಾಗ ನೋಡ್ತಾ ಇರೋದು ಶುಕ್ರವಾರದ ಮಿನಿ ವ್ಲಾಗ್. ಇವತ್ತು ಆಷಾಢ ಶುಕ್ರವಾರ, ಮೊದಲನೇ ಆಷಾಢ ಶುಕ್ರವಾರ ನೋಡಿ. ಅದಾಯಿತು ಅಂತ ಇವಾಗ ಚಕ್ಲಿ ಪ್ಯಾಕೆಟ್ ಎತ್ಕೊಂಡು ಬಂದವಳೆ. ಈ ಕಡೆ ಅವ್ರ ಅಣ್ಣನ ಹತ್ರ ತಿಂಡಿಗೋಸ್ಕರ ರಿಕ್ವೆಸ್ಟ್ ಮಾಡ್ತಿದ್ದಾಳೆ. ಅವನು ಕೊಡ್ದೇನೆ ಸಿಕ್ಕಾಬಟ್ಟೆ ಸತಾಯಿಸ್ತಾ ಇದ್ದಾನೆ. ಶೂ ಎತ್ಕೊಡೆ, ಶೂ ತಂದ್ಕೊಡು. ಇವತ್ತಿನ ನನ್ನ ಮಗನ ಲಂಚ್ ಬಾಕ್ಸ್ ಮೆನು ದೋಸೆ, ಚಟ್ನಿ, ಸೀಬೆಕಾಯಿ ಆ್ಯಂಡ್ ಕಿತ್ತಳೆ ಹಣ್ಣಾಗಿತ್ತು. ಎಲ್ಲ ಪ್ಯಾಕ್ ಮಾಡಿ ಆಚೆ ಕರ್ಕೊಂಡು ಬಂದು ನಾನಿವತ್ತು ಬೇಗ ಬಾಗಿಲು ತೊಳೆಯೋದಕ್ಕಾಗಿರಲಿಲ್ಲ. ವಾರ ಅಲ್ವಾ, ಇವ್ರನ್ನ ರೆಡಿ ಮಾಡಿಬಿಟ್ಟು ಇಲ್ಲಿ ತೊಳಿತಾ ಇದ್ದೆ. ಅಷ್ಟೊತ್ತಿಗೆ ವ್ಯಾನ್ ಕೂಡ ಬಂತು. ಆ ಕಡೆಯಿಂದ ಈ ಕಡೆ ರೋಡ್ ಕ್ರಾಸ್ ಮಾಡಿ ಬಂದೆ, ವ್ಯಾನ್ ಹತ್ಸಿ ಕಳ್ಸೋಣ ಅಂತ ಹೇಳಿ. ಇವನು ಕಳಿಸೋ ಅಷ್ಟೊಳಗೆ ತೊಳೆದಾಗಿತ್ತು. ಬಟ್ ಇವತ್ತು ಲೇಟಾಗಿ ಅವನು ಹೋದ್ಮೇಲೆ ರಂಗೋಲಿನ ಬಿಟ್ಟೆ. ಏನು ಮಾಡಲಿ, ಇಬ್ಬರೂ ಕಟ್ಕೊಂಡು ಕೆಲಸ ಮಾಡೋಷ್ಟರೊಳಗೆ ಲೇಟ್ ಆಗೋಯ್ತು. ಇವತ್ತಿನ ರಂಗೋಲಿ ಡಿಸೈನ್ ಇದಾಗಿತ್ತು. ಹೇಗಿದೆ ನನ್ನ ರಂಗೋಲಿ? ಇದಾದ ತಕ್ಷಣ ಪಾಪುಗೆ ಫುಡ್ ಮಾಡಿ ಪ್ರಿಪೇರ್ ಮಾಡಿ ತಿನ್ನಿಸಿ ಎಲ್ಲ ಸ್ನಾನ ಮಾಡಿಕೊಂಡು, ಆ ಮೊದಲನೇ ಆಷಾಢ ಶುಕ್ರವಾರ ಅಲ್ವಾ, ನನ್ನ ಮನಸ್ಸಲ್ಲಿ ಅಂದ್ಕೊಂಡಿದ್ದೆ 4 ವಾರನೂ ದೇವಸ್ಥಾನಕ್ಕೆ ಬರ್ತೀನಿ ಅಂತ ಹೇಳಿ. ಅದಕ್ಕೆ ನಾನು ಬಂದೆ. ನಮ್ಮ ಅಪ್ಪನ ಮನೆ ದೇವರು, ಕುಲದೇವತೆ ಚಿತ್ತನಹಳ್ಳಿ ಅಮ್ಮ ಪಟ್ಲದಮ್ಮನ ದೇವಸ್ಥಾನಕ್ಕೆ ಬಂದೆ. ಏನೋ ಇಲ್ಲಿಗೆ ಬಂದರೆ ಮನಸ್ಸಿಗೆ ಒಂಥರ ಶಾಂತಿ. ನಾನು ಕೇಳಿದ್ದನ್ನು ಯಾವತ್ತೂ ಈಡೇರಿಸದೆ ಬಿಟ್ಟಿಲ್ಲ ಈ ತಾಯಿ. ಈ ದೇವಸ್ಥಾನನ ಅಷ್ಟೇ ಚೆನ್ನಾಗಿ ಮೇಂಟೈನ್ ಕೂಡ ಮಾಡ್ತಿದ್ದಾರೆ. ದೇವಸ್ಥಾನ ಅಷ್ಟೇ ಅಲ್ಲ, ಇಲ್ಲಿನ ವ್ಯವಸ್ಥೆಗಳು ಕೂಡ ಅಷ್ಟೇ ಅಚ್ಚುಕಟ್ಟಾಗಿದೆ. ಈ ದೇವಸ್ಥಾನದಲ್ಲಿ ಮೆಂಬರ್ಶಿಪ್ಗಳು ಕೊಟ್ಟಿದ್ದಾರೆ. ಇದರಲ್ಲಿ ಸಂಗ್ರಹ ಆಗೋ ದುಡ್ಡಿಂದ ಸ್ಕಾಲರ್ಶಿಪ್ಸ್ ಕೊಡ್ತಾರೆ. ಸತ್ತೋದವ್ರ ಮನೆಗೆ ಕೂಡ ದುಡ್ಡು ಕೊಡ್ತಾರೆ. ವರ್ಷಕ್ಕೊಂದ್ಸಲಿ ಈ ದೇವಸ್ಥಾನದ ಮೆಂಬರ್ಗಳಿಗೆ ಊಟದ ವ್ಯವಸ್ಥೆ ಕೂಡ ಇಟ್ಕೊಳ್ತಾರೆ. ತುಂಬ ಬಡವ್ರ ಬಗ್ಗರು ಫಂಕ್ಷನ್ ಮಾಡಬೇಕು, ನಾನ್ ವೆಜ್ ಫಂಕ್ಷನ್ ಅಂದರೆ ಈ ದೇವಸ್ಥಾನ ಹೇಳಿ ಮಾಡಿಸ್ದಂಗಿದೆ. ನಮ್ಮೂರಿನ ದೇವಸ್ಥಾನ ಜನರಿಗೆ ಉಪಯೋಗ ಆಗೋ ಥರ ಇದೆ. ಇದು ನಮ್ಮ ದೇವರು ದರ್ಶನ ಪಡೆದು ಮನಸ್ಸಲ್ಲಿರೋ ಕೋರಿಕೆಗಳನ್ನೆಲ್ಲ ಕೇಳಿಕೊಂಡು ಇರೋ ನೋವುಗಳನ್ನ ಮನಸ್ಸಲ್ಲೇ ತಾಯಿ ಹತ್ರ ಹೇಳ್ಕೊಂಡ್ಮೇಲೆ ಮನಸ್ಸಿಗೆ ತುಂಬಾ ಸಮಾಧಾನ ಅನಿಸ್ತು. ಒಂದು ಟೈಮಲ್ಲಿ ನನ್ನ ಬೆಸ್ಟ್ ಫ್ರೆಂಡ್ ಇವರೇ ಅನಿಸ್ತಾರೆ. ಈ ಕಡೆ ಇವಳು ಹಣೆ ತುಂಬ ಕುಂಕುಮ, ಕಿವಿ ತುಂಬ ಹೂವು ಇಟ್ಕೊಂಡು ದೇವಸ್ಥಾನದಲ್ಲಿ ಏನೇನೋ ಮಾತಾಡ್ತಾ ಇದ್ಲು. ಅದೇನು ಅಂತ ನೀವೇ ನೋಡಿ. ಚುಬಿ, ದರ್ಶನ ಮುಗಿಸಿ ಆಚೆ ಬಂದ್ವಿ. ಅಂತೂ ಇಂತೂ ನನ್ನ ಮಗಳು ರೋಡಲ್ಲಿ ನಿಂತು ನಡೆಯೋ ಥರ ಆಗಿದ್ಲು. ಮನೆಗೆ ಬಂದಮೇಲೆ ನೋಡಿ ಕಸದ ಪೊರ್ಕೆ ಮೊರ ಇಟ್ಕೊಂಡು ಏನು ಪೋಸ್ ಕೊಡ್ತಾವಳೆ. ನೋಡಿದವ್ರು ಇವ್ರ ಅಮ್ಮ ಮೊಬೈಲು ವೀಡಿಯೋ ಅಂತ ಬ್ಯುಸಿ ಆಗೋವಳೆ. ಇವಳು ಕೆಲಸ ಮಾಡ್ತಾವಳೆ ಅನ್ಕೊಬೇಕು. ಅದನ್ನೆಲ್ಲ ಕಿತ್ತಿಟ್ಟು ಒಳಗೆ ಕರ್ಕೊಬಂದರೆ ನಮ್ಮ ಹುಡುಗಿ ತಿಂಡಿ ಪೋತಿ ಮೊದಲೇ ಹೇಳಬೇಕಾ. ಮತ್ತು ಚಕ್ಲಿ ತಿನ್ನೋದಕ್ಕೆ ಪ್ಯಾಕೆಟ್ ಎತ್ಕೊಂಡಿದ್ದಾರೆ. ಕಲಿತಾ ಇದ್ದಾರೆ ನಮ್ಮ ಹುಡುಗಿ. ಅದು ಹೆಂಗೆ ಕಿತ್ತಾಕೋದು ಅಂತ ಕಲಿತಾರೆ, ಮಾಡೋದು ಕಲಿತಾರೆ, ಕಿತ್ತಾಕೋದು ಹೆಂಗೆ ಅಂತ. ಅಕ್ಕಂಗೆ ಮೇಡಮ್ ಇದನ್ನ ಹೇಳ್ಕೊಡಕ್ಕೆ ಎಷ್ಟು ಚಾರ್ಜ್ ಮಾಡ್ತೀರಾ? 5,000 ಮಂತ್ಲಿ, 5,000 rupees. ಇವಾಗ ನಮ್ಮ ಅಜ್ಜಿ ನೈಟಿ ಹೊಲ್ಸ್ಕೊಂಡು ಬರೋಕ್ಕೆ ಹೋದಾಗ ಈ ಇನ್ಸಿಡೆಂಟ್ ನಡೀತು ಪಾರ್ಲರಲ್ಲಿ. ಇದನ್ನು ಹಿಂಗೆ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡು ಮನೆಗೆ ಬಂದರೆ ನಮ್ಮಪ್ಪ ಅಮ್ಮನ ಜೊತೆ ಕ್ಯೂಟಾಗಿ ಆಟ ಆಡ್ತಾಯಿದ್ಲು. ನಮ್ಮ ಅಪ್ಪ ಅಮ್ಮನ ಮುದ್ದಿನ ಮಗಳು ಸದ್ಯಕ್ಕೆ ಇವಳೇ ಆಗಿಬಿಟ್ಟಿದ್ದಾಳೆ. ಇದಾದಮೇಲೆ ಮಲಗಿದ್ದೆದ್ದು ಅವ್ರ ಅಣ್ಣನಿಗೋಸ್ಕರ ಅರ್ಧ ಗಂಟೆ ಮುಂಚೆ ಆಚೆ ಬಂದು ಕಾಯ್ತಾವಳೆ. ನಮ್ಮ ಅಮ್ಮನಿಗೆ ಮೊಮ್ಮಗ ಬರ್ತಾನೆ ಅಂತ ಪ್ರೀತಿ, ಇವಳಿಗೆ ಅವ್ರ ಅಣ್ಣ ಬರ್ತಾನೆ ಅಂತ ಪ್ರೀತಿ. ಅಂತೂ ಇಂತೂ ನಮ್ಮ ಚುಬ್ಬಿ ಅವ್ರ ಅಣ್ಣ ನನ್ನ ಮಗ ಬಂದ. ಅವನು ಹೆಂಗೆ ಇಳಿತಾನೆ ಅನ್ನೋದೇ ನನ್ನ ಕ್ಯೂರಿಯಾಸಿಟಿ ಆಗಿರುತ್ತೆ. ಖುಷಿಯಾಗಿ ಇಳಿತಾನೋ ಸ್ಯಾಡಾಗಿ ಇಳಿತಾನೋ ಅಂತ ಹೇಳಿ. ಬಂದ ತಕ್ಷಣ ಶೂ ಬಿಚ್ಚಬೇಕಾದ್ರೂ ಅವನ ಜೊತೆಗೆ ಇದ್ದಾಳೆ.
ಒಗ್ಯಕ್ಕೆ ವಾಶ್ ಮಾಡಕ್ಕೆ ಹಾಕು. ಇಲ್ಲ ಹಾಕು ಬಾವ ಸಾಕು. ನಾವು ಹೊರಟ್ವಿ ನಮ್ಮ ಮಳೆ ಮನೆ ಕಡೆಗೆ. ನೋಡಿದವ್ರು ಅನ್ಬೋದು ಚಿಕ್ಕ ಹುಡುಗಿ ಕೆಲಸ ಮಾಡಿಸ್ತಿದ್ಯಾ ಅಂತ ಬೈಬೋದು. ಕೆಲವೊಂದು ಡಿಸಿಪ್ಲಿನ್ನ ಮಕ್ಕಳಿಗೆ ಚಿಕ್ಕ ವಯಸ್ಸಿಂದಾನೇ ಹೇಳ್ಕೊಟ್ರೆ ಬೆಟರ್ ಅನಿಸುತ್ತೆ ನನ್ನ ಪ್ರಕಾರ. ನನ್ನ ಮಗ ವ್ಯಾನ್ ಎಳಿತಿದ್ದಂಗೆ ಫಸ್ಟ್ ಕೇಳಿದ್ದು ಅಮ್ಮ ಹಳೆ ಮನೆ ಹತ್ರ ಹೋಗೋಣ ಅಂತ. ಹಿಂಗೂ ನಾಳಿದ್ದು ರಜಾ ಇರುತ್ತೆ, ಹೋಮ್ವರ್ಕ್ ಆಮೇಲೆ ಮಾಡಿಸಿದ್ರೆ ಆಯಿತು ಅಂತ ಬಂದ ತಕ್ಷಣ ಡ್ರೆಸ್ ಚೇಂಜ್ ಮಾಡಿಸಿ ತಿನ್ನಕ್ಕೆ ಕೊಟ್ಟು ನಾನು ಕರ್ಕೊಬಂದೆ. ಎಷ್ಟು ಖುಷಿಯಾಗಿ ಓಡಾಯ್ತವನೇ ನೀವೇ ನೋಡಿ. ಅವನು ಅವ್ನ ಫ್ರೆಂಡ್ ಜೊತೆಗೆ ಆಟಾಡೋಕೆ ಹೋದ. ನಮ್ಮಮ್ಮನೂ ನಾನು ಇಲ್ಲೇ ಚೇರ್ ಹಾಕಿ ಕೂತ್ಕೊಂಡು ದನ ಕರ ನೋಡ್ಕೊಂಡು ಕೂತ್ಕೊಂಡ್ವಿ. ಇವನು ಸೈಕಲಲ್ಲೆಲ್ಲ ಆಟಾಡಾಯಿತು ಅಂತ ಎತ್ತಿನ ಗಾಡಿ ಮೇಲೆ ಆಟಾಡೋಕೆ ಬಂದವನೇ. ಏನೋ ಆಡ್ತಾಯಿದ್ದ ಸೈಲೆಂಟಾಗಿ ಆಡಲಿ, ನೋವು ಪಾವು ಮಾಡ್ಕೋದಂಗೆ ಅಂತ ನಾನು ನೋಡ್ತಾ ಕೂತ್ಕೊಂಡೆ. ನಾನು ಎತ್ತಿನ ಗಾಡಿ ಮೇಲೆ ಕೂತಿದ್ದೆ. ಬೂಚ್ ಹಾಯ್ ಹೇಳು. ಇವಾಗ ನೋಡ್ತಿರೋದಂತೂ ಪ್ರೀ ಪ್ಲ್ಯಾನ್ ವೀಡಿಯೋನೇ. ನಾನು ಕೂತಿರ್ತೀನಿ ವೀಡಿಯೋ ಮಾಡು ಅಂತ ನನ್ನ ಮಗನಿಗೆ ಹೇಳಿದ್ದೆ, ಅವನೇ ವೀಡಿಯೋ ಮಾಡಿಕೊಟ್ಟಿದ್ದು. ಇದಾದಮೇಲೆ ಅವನ ವಾಯ್ಸ್ ಹೆಂಗಿದೆ ಕೇಳಿ. ಬಂಗಾರಿ ಬ್ಯಾಂಗಲ್ ಬಂಗಾರಿ ಬಂಗಾರಿ ಬ್ಯಾಂಗಲ್. ಇಷ್ಟಕ್ಕೆ ಸುಸ್ತಾಗಿ ಮೊಬೈಲ ನನ್ನ ಕೈಲಿ ಕೊಟ್ಟು ಓಡೋದ. ನಾನು ದನ ಕರ ಏನು ಮಾಡ್ತಾಯಿದ್ದವು ಅಂತ ಹಂಗೆ ಒಂದು ವೀಡಿಯೋ ಮಾಡ್ಕೊಂಡೆ. ಅದಾದಮೇಲೆ ಇಲ್ಲಿ ಹುಲ್ರಾಶಿ ಹಾಕಿದ್ರು ಓಡಾಯ್ತೀನಿ ವೀಡಿಯೋ ಮಾಡು ಅಂತ ನನ್ನ ಮಗನೂ ಕೊಟ್ಟೆ. ಈ ಗ್ಯಾಪಲ್ಲಿ ನಮ್ಮ ದೊಡ್ಡಮ್ಮ ನಂಗೆ ಅಳಸ್ಕೊಂಡು ಕೊಟ್ಟರು, ಹೆಂಗೋ ತಿನ್ಕ ಕೂತ್ಕವ ಹುಲ್ರಾಶಿ ಮೇಲೆ ಅಂತ ನಾನು ಈಸ್ಕೊಂಡು ಬಂದು ಕೂತ್ಕೊಂಡೆ. ವೀಡಿಯೋಗ್ರಾಫರ್ ನನ್ನ ಮಗ. ಓ ನಮ್ಮ ಟೈಮ್ ಬರ್ತದೆ. ಹಾಂ ನನ್ನ ಜೊತೆಗೆ ನನ್ನ ಮಗ ಕೂಡ ಜಾಯ್ನ್ ಆದ. ಇಬ್ಬರು ಅಳಸ್ನೇನು ತಿನ್ಕೊಂಡಿವೆ. ಒಂದಷ್ಟು ವೀಡಿಯೋಸು ಫೋಟೋಸು ತಗೊಂಡು ಏನೋ ಇಲ್ಲಿ ಕುತ್ಕೊಳ್ಳೋದಂತಂದರೆ ಖುಷಿ ನನಗೆ. ಬಟ್ ಅವ ಮೈ ಕಡ್ತಾ ಬಂದರೆ ಅಷ್ಟೇ ನರಕ ತೋರಿಸುತ್ತಪ್ಪ. ಪಿಂಡಿ ಹುಲ್ ಮೇಲೆ ಕುತ್ಕೊಂಡು ಅಳಸ್ನೇನು ತಿನ್ಕೊಂಡು ಪೋಸ್ ಕೊಟ್ಕೊಂಡು ಇವನು ಆಟ ಆಡ್ತಾಯಿದ್ದ. ಕುಣಿತಾ ತಲೆಗೂ ಏಟ್ ಮಾಡ್ಕೊಂಡ. ಇನ್ನು ಮೇಲೆ ಹತ್ತಕ್ಕೆ ಹೋದರೆ ತಲೆ ಹೊಡಿತದೆ ಅಂತೇಳಿ ನಾನು ಕೆಳಗಿಳ್ದೆ. ಅಷ್ಟೊತ್ತಿಗೆ ಸಮಯ ಆಗೋಯ್ತು ಅಂತ ಹೇಳಿ ನಮ್ಮನೆ ಕಡೆಗೆ ಬಂದು ಮನೆಗೆ ಬಂದು ಒಂದಷ್ಟೊತ್ತು ಲೈವ್ ಮಾಡಿದೆ. ಅಮ್ಮವ್ರು ಮಂಡಿಗೆ ಹೋಗಿದ್ರು. ಬಂದಮೇಲೆ ಇವಳು ಈ ಥರ ಅಳ್ತಾ ಇದ್ಲು. ಇಷ್ಟೊದ್ಮೇಲೆ ನಮ್ಮ ಹುಡುಗಿಯಾಗಿರಲ್ಲ. ನನ್ನ ಮಗ ಯಾವತ್ತೂ ಕೇಳ್ದಿದ್ದಾನೆ ಇವತ್ತು ಮುದ್ದೆ ಬೇಕು ಅಂತ ಹೇಳ್ದೆ. ನಮ್ಮಪ್ಪ ಮುದ್ದೆ ಬೇಡ ಅಂದಿದ್ರು, ಆದರೂ ನನ್ನ ಮಗನಿಗೆ ಸಲುವಾಗಿ ಮುದ್ದೆ ಮಾಡಿಕೊಟ್ಟೆ. ನಮ್ಮಮ್ಮ ತೂತು ಮಾಡಿಕೊಡ್ತಾವ್ರೆ, ಅವನು ತಿಂತಾವನೆ. ಅಷ್ಟೊತ್ತಿಗೆ ಚೋಟ ಮಲ್ಕೊಂಡ್ಳು. ಇದಾಗಿತ್ತು ಶುಕ್ರವಾರದ ವ್ಲಾಗ್. ನಮ್ಮ ಈ ಶುಕ್ರವಾರದ ವ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಮತ್ತೊಂದು ಹೊಸ ವ್ಲಾಗ್ನೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಿದ್ದೀನಿ.